ಪಾಕ್ ಸುಪ್ರೀಂ ಕೋರ್ಟ್ ಇನ್ನಿಲ್ಲ, ಸಾಲು ಸಾಲು ರಾಜೀನಾಮೆ ಕೊಟ್ಟ ಜಡ್ಜ್ಗಳು, ಉಗ್ರ ದೇಶದಲ್ಲಿ ದೊಡ್ಡ ಬೆಳವಣಿಗೆ. ನಮಸ್ಕಾರ ಸ್ನೇಹಿತರೆ. ಸುಪ್ರೀಂ ಕೋರ್ಟ್ ಇಲ್ಲ, ಹೌದು, ಪಾಕಿಸ್ತಾನದಲ್ಲೀಗ ಸುಪ್ರೀಂ ಕೋರ್ಟ್ ಇಲ್ಲವಾಗಿದೆ. ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಂ ಮುನೀರ್ ಇಡೀ ನ್ಯಾಯಾಂಗವನ್ನ ಬಡಿದು ಬಾಯಿಗೆ ಹಾಕೊಂಡಿದ್ದು ಸಂವಿಧಾನಕ್ಕೆ ಹೊಸ ತಿದ್ದುಪಡಿ ತಂದಿದ್ದಾನೆ. ಸುಪ್ರೀಂ ಕೋರ್ಟ್ ಬದಲಿಗೆ ಹೊಸ ಕೋರ್ಟ್ ನಿರ್ಮಾಣ ಮಾಡಿದ್ದು ಅದಕ್ಕೆ ತಾನು ಚೀಫ್ ಆಗೋ ತರ ನೋಡ್ಕೊಂಡಿದ್ದಾನೆ. ಇದು ಪಾಕಿಸ್ತಾನದ ಒಳಗೆ ತೀವ್ರ ಆಕ್ರೋಶ ಎಬ್ಬಿಸಿದ್ದು ಜಡ್ಜ್ಗಳೆಲ್ಲ ಸಾಲು ಸಾಲು ರಾಜೀನಾಮೆ ನೀಡಿದ್ದಾರೆ. ವಿಪಕ್ಷಗಳು ಪ್ರತಿಭಟನೆಗೆ ಕರೆ ಕೊಟ್ಟಿವೆ. ಜಗತ್ತು ನಮ್ಮನ್ನ ನೋಡಿ ನಗಲ್ವಾ ಅಂತ ಸಾಕಷ್ಟು ಪಾಕಿಸ್ತಾನಿಯರು ಅಳಲು ತೋಡ್ಕೋತಿದ್ದಾರೆ. ಹಾಡು ಹಗಲೇ ಪಾಕ್ ನ್ಯಾಯಾಂಗವನ್ನ ಎಸಿ ರೂಮಲ್ಲಿ ಹತ್ಯೆ ಮಾಡಲಾಗಿದ್ದು ಇಡೀ ಪಾಕಿಸ್ತಾನದ ಹಿಡಿತ ಫೇಕ್ ಮಾರ್ಷಲ್ ಮುನೀರನ ಕೈ ಸೇರಿದೆ. ಹಾಗಿದ್ರೆ ಪಾಕಿಸ್ತಾನದ ಒಳಗೆ ನಿಜಕ್ಕೂ ಆಗ್ತಿರೋದೇನು? ಯಾವುದು ಈ ಹೊಸ ಕೋರ್ಟ್? ಎಲ್ಲಾ ಜಡ್ಜ್ಗಳಿಗೂ ಮೂಗುದಾರ ಹಾಕಿ ಅದನ್ನ ಮುನೀರ್ ತನ್ನ ಕೈಗೆ ಸಿಕ್ಕಿಸಿಕೊಂಡಿರೋದು ಹೇಗೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ಅದನ್ನು ನೋಡೋಕ್ಕಿಂತ ಮುಂಚೆ ಸ್ನೇಹಿತರೆ, ಒಂದು ಸಣ್ಣ ಮನವಿ ಏನು ಅಂದರೆ, ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ಪನ್ನು ನಾವು ಲಾಂಚ್ ಮಾಡಿದ್ದೀವಿ. ದಿನಕ್ಕೆ ₹1 ಕಮ್ಮಿ 99 ಪೈಸೆ, ಆರ್ ಮಂತ್ಲಿ ₹29 ಚಾರ್ಜ್ ಅಷ್ಟೇ ಆಗುತ್ತೆ. ಈ ಪ್ರೀಮಿಯಂ ಮೆಂಬರ್ಸ್ಗೆ ನಾವು ಮೆಂಬರ್ಸ್ ಓನ್ಲಿ ಕಾಂಟೆಂಟ್, ಅದು ಮೆಂಬರ್ಸಿಗೆ ಮಾತ್ರ ಲಭ್ಯ ಇರುತ್ತೆ, ಬೇರೆ ಯಾರಿಗೂ ಆಕ್ಸೆಸ್ ಇರೋದಿಲ್ಲ. ಮೆಂಬರ್ಸ್ ಓನ್ಲಿ ಕಾಂಟೆಂಟ್, ವಿಡಿಯೋಸ್, ಲೈವ್, ಮೆಂಬರ್ಸ್ ಪ್ರಶ್ನೆಗಳನ್ನು, ಆಯ್ದ ಪ್ರಶ್ನೆಗಳನ್ನು ತಗೊಳ್ಳೋದು, ಹಾಗೂ ಈ ಥರ ಮೆಂಬರ್ಸ್ ಓನ್ಲಿ ಕಾಂಟೆಂಟ್ ಮತ್ತು ಫೀಚರ್ಸ್ನ ನಾವು ಕೊಡ್ತಾ ಹೋಗೋ ಪ್ರಯತ್ನ ಶುರು ಮಾಡಿದ್ದೀವಿ. ಆಲ್ರೆಡಿ ಹಲವಾರು ವ್ಯಾಲ್ಯೂಬಲ್ ಮೆಂಬರ್ಸ್ ಓನ್ಲಿ ಕಾಂಟೆಂಟ್ ಪಬ್ಲಿಷ್ ಆಗಿ ಹೋಗಿದ್ದಾವೆ. ನಿಮಗೂ ಕೂಡ ಆಸಕ್ತಿ ಇದ್ರೆ, ನಮ್ಮ ಕೆಲಸದಲ್ಲಿ ವ್ಯಾಲ್ಯೂ ಕಾಣಿಸ್ತಾ ಇದ್ರೆ, ನೀವು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಂಡ್ರಾಯ್ಡ್ ಯೂಸರ್ಸ್ ಡೈರೆಕ್ಟ್ಲಿ ಜಾಯ್ನ್ ಆಗ್ಬೋದು. ಆಪಲ್ ಯೂಸರ್ಸ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟಲ್ಲಿ ಪ್ರತ್ಯೇಕ ಲಿಂಕ್ ಕೊಟ್ಟಿರ್ತೀವಿ. ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಬ್ರೌಸರ್ಗೆ ಹೋಗಿ, ಸಫಾರಿಗೆ ಹೋಗಿ ಅಲ್ಲಿ ಜಾಯಿನ್ ಆಗಬಹುದು. ಸ್ನೇಹಿತರೆ, ನಿಮ್ಮ ಗಮನಕ್ಕಿರಲಿ, ಅಲ್ಲಿ ಮೆಂಬರ್ಸ್ ಓನ್ಲಿ ಕಾಂಟೆಂಟ್ಗಳಲ್ಲಿ ನಾವು ಯಾವುದೇ ನಮ್ಮ ಕಡೆಯಿಂದ ಹಾಕೋ ಜಾಹೀರಾತುಗಳನ್ನು ಇನ್ಕ್ಲೂಡ್ ಮಾಡಲ್ಲ. ಅಲ್ಲಿ ಒಂದಷ್ಟು ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಕೊಡೋ ಪ್ರಯತ್ನ ನಾವು ನಡೆಸ್ತಾ ಇದ್ದೀವಿ. ಆಸಕ್ತರು ದಯವಿಟ್ಟು ಕನ್ಸಿಡರ್ ಮಾಡಬಹುದು. ಸ್ನೇಹಿತರೆ, ಬನ್ನಿ ಕಂಟಿನ್ಯೂ ಮಾಡೋಣ. ಪಾಕ್ ನ್ಯಾಯಾಂಗದಲ್ಲಿ ದೊಡ್ಡ ಬದಲಾವಣೆ, ಸುಪ್ರೀಂಗಿಂತ ದೊಡ್ಡ ಕೋರ್ಟ್ ಸ್ಥಾಪಿಸಿದ ಮುನೀರ. ಸ್ನೇಹಿತರೆ, ಪಾಕಿಸ್ತಾನದಲ್ಲಿ ಕಳೆದ ಕೆಲ ದಿನಗಳಿಂದ ಸಂವಿಧಾನಕ್ಕೆ ಮೇಜರ್ ತಿದ್ದುಪಡಿಗಳನ್ನ ತರ್ತಿರೋದು ನಿಮಗೆ ಗೊತ್ತು. ಅದನ್ನ ತಿದ್ದುಪಡಿ ಅನ್ನೋದಕ್ಕಿಂತ ಮುನೀರನಿಗೆ ಬೇಕಾದ ಹೊಸ ಸಂವಿಧಾನ ಅಂತ ಹೇಳಿದ್ರೂ ತಪ್ಪಾಗಲ್ಲ. ಯಾಕಂದ್ರೆ ಭೂಸೇನಾ ಮುಖ್ಯಸ್ಥನಾಗಿದ್ದ ಮುನೀರ ಈಗ ಎಲ್ಲ ಅಧಿಕಾರವನ್ನ ತಗೊಂಡು ಸುಪ್ರೀಂ ಲೀಡರ್ ಆಗಿ ಎದ್ದು ನಿಂತಿದ್ದಾನೆ. 3 ಪಡೆಯ ಮುಖ್ಯಸ್ಥನ ಹುದ್ದೆ ಸೃಷ್ಟಿಸಿ ಅದಕ್ಕೆ ತಾನೇ ಚೀಫ್ ಆಗಿದ್ದಾನೆ. ವಾಯುಸೇನೆ, ನೌಕಾಪಡೆ ಕೂಡ ಮುನೀರನ ಆಡಳಿತಕ್ಕೆ ಒಳಪಟ್ಟಿದೆ. ಅಷ್ಟೇ ಅಲ್ಲ, ನನ್ನನ್ನ ಇಳಿಸಬೇಕು ಅಂದ್ರೆ ಪಾಕಿಸ್ತಾನದ ಪಾರ್ಲಿಮೆಂಟ್ ಅಲ್ಲಿ 3/2 ಬಹುಮತ ಬೇಕು ಅನ್ನೋ ಹಾಗೆ ವ್ಯವಸ್ಥೆ ಮಾಡ್ಕೊಂಡಿದ್ದಾನೆ. ಪಾಕ್ನ ಅಧ್ಯಕ್ಷ, ಪ್ರಧಾನಿ, ಜನಪ್ರತಿನಿಧಿಗಳು ಎಲ್ಲರನ್ನ ಮೀರಿ ಸಂವಿಧಾನಾತ್ಮಕವಾಗಿ ಈಗ ತಾನೇ ಪವರ್ಫುಲ್ ಅಂತ ತಿದ್ದುಪಡಿ ಮಾಡಿದ್ದಾನೆ. ಅದೆಲ್ಲದಕ್ಕಿಂತ ದೊಡ್ಡದಾಗಿ ಈಗ ಪಾಕ್ನ ಸುಪ್ರೀಂ ಕೋರ್ಟ್ಗೂ ಸರ್ಜರಿ ಮಾಡಿದ್ದು ಅದರ ಅಸ್ತಿತ್ವವನ್ನ ನಾಶ ಮಾಡಿದ್ದಾನೆ. ಸ್ನೇಹಿತರೆ, ಇಷ್ಟು ದಿನ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಅಲ್ಲಿನ ನ್ಯಾಯಾಂಗವನ್ನ ಆರ್ಮಿ ಕಂಟ್ರೋಲ್ ಮಾಡ್ತಿತ್ತು. ಒತ್ತಡ, ಬೆದರಿಕೆ, ಹತ್ಯೆ ಪ್ರಯತ್ನ, ಹೀಗೆ ನಾನಾ ರೀತಿಯಲ್ಲಿ ಪ್ರೆಷರ್ ಹಾಕಿ ತನಗೆ ಬೇಕಾದ ಆದೇಶ ಬರೋ ಥರ ನೋಡ್ಕೋತಿತ್ತು. ಆದ್ರೆ ಈಗ ಅದನ್ನ ಕಾನೂನುಬದ್ಧವಾಗಿ ಸಂಪೂರ್ಣವಾಗಿ ಸೇನೆ ಕೈಗೆ ಕೊಡಲಾಗಿದೆ. ಸುಪ್ರೀಂ ಕೋರ್ಟ್ ಬದಲಿಗೆ ಹೊಸ ಕೋರ್ಟ್ ಸ್ಥಾಪನೆಯಾಗಿದ್ದು ಅದಕ್ಕೆ ಆರ್ಮಿಯೇ ಬಾಸ್ ಆಗಿದೆ. ಪಾಕಿಸ್ತಾನಕ್ಕೆ ಹೊಸ ಫೆಡರಲ್ ಕೋರ್ಟ್, ಮುನೀರ್ ಸೇನೆಯೇ ಅದಕ್ಕೂ ಕಿಂಗ್. ಹೌದು, ಭಾರತದಂತ ಪ್ರಜಾಪ್ರಭುತ್ವ ದೇಶದಲ್ಲಿ ಇಂಥದನ್ನ ಊಹೆ ಮಾಡೋಕ್ಕೂ ಕೂಡ ಸಾಧ್ಯವಾಗಲ್ಲ. ಆದ್ರೆ ಇದನ್ನ ಪಾಕಿಸ್ತಾನ ಮಾಡಿ ತೋರಿಸಿದೆ. ಅಂದಹಾಗೆ ಸ್ನೇಹಿತರೆ, ಪಾಕಿಸ್ತಾನದಲ್ಲಿ ಕೂಡ ಇಷ್ಟು ದಿನ ಒಂದು ಸುಪ್ರೀಂ ಕೋರ್ಟ್ ಅನ್ನೋದು ಇತ್ತು. ಹೇಗೆ ನಮ್ಮಲ್ಲಿ ಜಿಲ್ಲಾ ಕೋರ್ಟ್, ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಅಂತ ಸ್ಟ್ರಕ್ಚರ್ ಇದೆಯೋ ಅದೇ ತರ ಪಾಕಿಸ್ತಾನದ ನ್ಯಾಯಾಂಗದ ರಚನೆ ಇತ್ತು. ಸುಪ್ರೀಂ ಕೋರ್ಟ್ ಸರ್ವೋಚ್ಚ ಸ್ಥಾನ ಹೊಂದಿದ್ದು ಅದರಲ್ಲೇ ಫೈನಲ್ ಡಿಸಿಷನ್ ಅಲ್ಲಿ ಆಗ್ತಿತ್ತು. ಅಫ್ಕೋರ್ಸ್ ಸೇನೆ ಪ್ರಭಾವ ಇಲ್ಲ ಅಂತ ಹೇಳ್ತಿಲ್ಲ, ಆದ್ರೆ ಸಂಪೂರ್ಣವಾಗಿ ಇಡೀ ನ್ಯಾಯಾಂಗ ಪಾಕ್ ಸೇನೆ ಮಾತನ್ನ ಕೇಳ್ತಿರ್ಲಿಲ್ಲ. ಅಲ್ಲಿ ಇಮ್ರಾನ್ ಖಾನ್ ಪರ ಇರೋ ಜಡ್ಜ್ಗಳು ಇದ್ರು, ಮುನೀರನ ವಿರುದ್ಧ ಮಾತಾಡೋ ಜನರು ಇದ್ರು. ಹಾಗೆ ಪಾಕ್ ಸರ್ಕಾರವನ್ನ ಟೀಕೆ ಮಾಡಿ ನ್ಯಾಯಾಂಗದಲ್ಲಿ ಅರ್ಜಿಗಳು ಸಲ್ಲಿಕೆಯಾಗ್ತಿದ್ವು. ಸಾಕಷ್ಟು ಕೇಸ್ಗಳಲ್ಲಿ ಪಾಕ್ ಆರ್ಮಿ ಕೈಮೀರಿ ಆದೇಶಗಳು ಬರ್ತಿದ್ವು. ಕೆಲ ರೆಬೆಲ್ ಜಡ್ಜ್ಗಳು ಮುನೀರ್ ಮತ್ತವನ ಸೇನೆಯ ಬೆದರಿಕೆಗೆ ಕೇರ್ ಕೂಡ ಮಾಡ್ತಿರ್ಲಿಲ್ಲ. ಆದ್ರೆ ಈಗ ಅವರನ್ನೇ ಟಾರ್ಗೆಟ್ ಮಾಡಿರೋ ಮುನೀರ್ ಎಲ್ಲವನ್ನೂ ತಾನೇ ಕಂಟ್ರೋಲ್ ಮಾಡೋಕೆ ಸಂವಿಧಾನಕ್ಕೆ 26ನೇ ತಿದ್ದುಪಡಿ ತಂದಿದ್ದಾನೆ. ಇದರಡಿಯಲ್ಲಿ ಪಾಕಿಸ್ತಾನದಲ್ಲಿ ಹೊಸದಾಗಿ ಫೆಡರಲ್ ಕೋರ್ಟ್ ಒಂದನ್ನ ಸ್ಥಾಪನೆ ಮಾಡಲಾಗಿದೆ. ಇದಕ್ಕೆ ಸುಪ್ರೀಂ ಕೋರ್ಟ್ಗಿಂತ ಹೆಚ್ಚಿನ ಪವರ್ ನೀಡಲಾಗಿದೆ. ತಿದ್ದುಪಡಿ ಪ್ರಕಾರ ಪಾಕಿಸ್ತಾನದ ಫೆಡರಲ್ ಕೋರ್ಟ್ ಈಗ ಎಲ್ಲಾ ಕೋರ್ಟ್ಗಳಿಗಿಂತ ದೊಡ್ಡ ಕೋರ್ಟ್ ಆಗಲಿದೆ. ಇದರಲ್ಲಿ 2 ಮುಖ್ಯ ನ್ಯಾಯಮೂರ್ತಿಗಳಿರ್ತಾರೆ.
ಒಬ್ರು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರಾದ್ರೆ ಮತ್ತೊಬ್ರು ಎಫ್ಸಿಸಿಯ ಮುಖ್ಯ ನ್ಯಾಯಾಧೀಶರು. ಹೊಸ ಕೋರ್ಟಲ್ಲಿ ಇತರೆ 5 ನ್ಯಾಯಾಧೀಶರು ಇರಲಿದ್ದು ಪಾಕ್ನ ಎಲ್ಲಾ 4 ಪ್ರಾಂತ್ಯಗಳು ಅಂದ್ರೆ ಪಂಜಾಬ್, ಸಿಂಧ್, ಖೈಬರ್ ಪಖ್ತೂನ್ಖ್ವಾ ಮತ್ತು ಬಲೂಚಿಸ್ತಾನ್ ಪ್ರಾಂತ್ಯಗಳಿಂದ ಒಬ್ಬೊಬ್ಬ ನ್ಯಾಯಾಧೀಶರಿಗೆ ಅವಕಾಶ ಮಾಡಿಕೊಡಲಾಗಿದೆ. ಇಲ್ಲಿ ಪಿಒಕೆ ಎಲ್ಲಿ ಹೋಯ್ತು ಅಂತ ಪ್ರಶ್ನೆ ಮೂಡಬಹುದು. ಇದ್ರ ಬಗ್ಗೆ ನಿಮಗೆ ಈ ಮುಂಚೆ ಕೂಡ ಮಾಹಿತಿ ಕೊಟ್ಟಿದ್ವಿ. ಪಿಒಕೆಯನ್ನ ಪಾಕ್ ತನ್ನದು ಅಂತ ಯಾವತ್ತೂ ಡಿಕ್ಲೇರ್ ಮಾಡಿಲ್ಲ. ಅವರು ಸಂವಿಧಾನದಲ್ಲಿ ಮಾನ್ಯತೆ ಕೊಟ್ಟಿಲ್ಲ. ಅದು ನಮ್ಮ ಭಾರತದ ನೆಲ ಅಂತ ಅವರು ಪರೋಕ್ಷವಾಗಿ ಒಪ್ಕೊಂಡಿದ್ದಾರೆ. ಅದೊಂದ್ ಕಡೆ ಇರ್ಲಿ. ಸೊ ಈ ಹೊಸ ಕೋರ್ಟ್ ಸಂಪೂರ್ಣವಾಗಿ ಸರ್ಕಾರದ ಹಿಡಿತಕ್ಕೆ ಸಿಕ್ಕಿದ್ದು ಮುನೀರ್ ಮತ್ತವನ ಚೇಲಾಗಳು ಇದನ್ನ ಮುನ್ನಡೆಸಲಿದ್ದಾರೆ. ಯಾಕಂದ್ರೆ ಈ ಹೊಸ ಕೋರ್ಟ್ನ ನೇಮಕಾತಿಯನ್ನ ಪ್ರಧಾನಮಂತ್ರಿಗಳ ಸಲಹೆ ಮೇರೆಗೆ ರಾಷ್ಟ್ರಪತಿಗಳು ನೇಮಿಸುತ್ತಿದ್ದಾರೆ. ಮುಂಚೆ ಕೂಡ ಸರ್ಕಾರವೇ ನೇಮಿಸುತ್ತಿತ್ತು. ಆದ್ರೆ ಈ ಮೊದಲು ನ್ಯಾಯಾಂಗದ ಪ್ರತಿನಿಧಿಗಳಿಗೂ ಹೆಚ್ಚು ಅವಕಾಶ ಇರ್ತಿತ್ತು. ಹಾಗೆ ವರ್ಗಾವಣೆ ವಿಷಯದಲ್ಲಿ ಸರ್ಕಾರಕ್ಕೆ ಹೆಚ್ಚು ಪವರ್ ಇರಲಿಲ್ಲ. ಅದಕ್ಕೆ ಸಂವಿಧಾನದಲ್ಲೇ ನಿರ್ಬಂಧ ಇತ್ತು. ಆದ್ರೆ ಈಗ ಅದನ್ನೆಲ್ಲ ಉಲ್ಟಾ ಮಾಡಿರೋ ಮುನೀರ್ ಸಂಪೂರ್ಣವಾಗಿ ನ್ಯಾಯಾಂಗದ ಅಧಿಕಾರವನ್ನ ಸರ್ಕಾರದ ಜೊತೆಗೆ ಬೆರೆಸಿದ್ದಾನೆ. ಹೊಸ ಕೋರ್ಟ್ ಸ್ಥಾಪನೆಯಿಂದ ಸಾಂವಿಧಾನಿಕ ವಿಚಾರಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳೋ ಅಂತಿಮ ಶಕ್ತಿ ಸುಪ್ರೀಂ ಕೋರ್ಟಿಗೆ ಇಲ್ಲ. ಜಸ್ಟ್ ಸಿವಿಲ್ ಮತ್ತು ಕ್ರಿಮಿನಲ್ ಕೇಸ್ಗಳ ಅರ್ಜಿಯನ್ನ ಮಾತ್ರ ಅವರು ವಿಚಾರಣೆ ಮಾಡ್ತಾರೆ. ಇನ್ನುಳಿದಂತೆ ಸಾಂವಿಧಾನಿಕ ಬಿಕ್ಕಟ್ಟುಗಳು, ಪಾಕ್ನ ಫೆಡರಲ್ ಸರ್ಕಾರ ಮತ್ತು ಪ್ರಾಂತ್ಯಗಳ ನಡುವಿನ ವಿವಾದಗಳು ಹಾಗೆ ಸೇನೆ ಮತ್ತು ಸರ್ಕಾರದ ಪವರ್ಗಳ ವಿಷಯದಲ್ಲಿ ಫೆಡರಲ್ ಕೋರ್ಟ್ ಮಾತ್ರ ಆದೇಶ ನೀಡುತ್ತೆ. ಅಲ್ಲದೆ ಒಂದು ಕೋರ್ಟ್ನಿಂದ ಇನ್ನೊಂದು ಕೋರ್ಟ್ಗೆ ಈ ಹೊಸ ತಿದ್ದುಪಡಿಯಲ್ಲಿ ಅವಕಾಶ ಮಾಡಿಕೊಡಲಾಗಿದೆ. ಸುಪ್ರೀಂ ಕೋರ್ಟ್ನಿಂದ ಈ ಫೆಡರಲ್ ಕೋರ್ಟ್ಗೆ ಹಾಗೆ ಫೆಡರಲ್ ಕೋರ್ಟ್ನಿಂದ ಸುಪ್ರೀಂ ಕೋರ್ಟ್ಗೆ ಯಾರನ್ನ ಬೇಕಾದ್ರೂ ವರ್ಗಾವಣೆ ಮಾಡಬಹುದು. ಏನೋ ವರದಿಯಲ್ಲಿ ಮುಂದುವರಿಯುವ ಮುನ್ನ 7 ಸೈನ್ಸ್ ಟೂರಿಸಂ ಕಂಪನಿ ಪುರಿ ಜಗನ್ನಾಥಕ್ಕೆ ಹೊಸ ಟ್ರಿಪ್ ಅನ್ನ ಆಯೋಜನೆ ಮಾಡಿದೆ. 3 ನೈಟ್ 4 ಡೇ ಟ್ರಿಪ್ ಇದು. ಪುರಿ ಜಗನ್ನಾಥ, ಕೋನಾರ್ಕ, ಬಿರಾಜದೇವಿ ಶಕ್ತಿಪೀಠ, ಭುವನೇಶ್ವರ್, ಧೌಲಿ, ಉದಯಗಿರಿ ಮತ್ತು ಸ್ಕಂದಗಿರಿ, ಕಟಕ್ ಎಲ್ಲ ಹೋಗೋದಿರುತ್ತೆ. ಕೇವಲ 31,700 ರೂಪಾಯಿ ಮಾತ್ರ. ಹೊರಡೋ ದಿನ ಡಿಸೆಂಬರ್ 9, 2025. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಈ ಫೆಡರಲ್ ಕೋರ್ಟ್ ಪಾಕಿಸ್ತಾನ್ ಸರ್ಕಾರದ ಜುಡಿಷಿಯಲ್ ಕಮಿಷನ್ ಆಫ್ ಪಾಕಿಸ್ತಾನ ಅಡಿಯಲ್ಲಿ ಬರೋದ್ರಿಂದ ಇದು ನೇರವಾಗಿ ಪಾಕ್ ಸೇನೆ ಕೈ ಸೇರುತ್ತೆ. ಯಾಕಂದ್ರೆ ಈ ತಿದ್ದುಪಡಿ ಪ್ರಕಾರ ಜುಡಿಷಿಯಲ್ ಕಮಿಷನ್ ನಲ್ಲಿ 13 ಸದಸ್ಯರು ಇರ್ತಾರೆ. ಇದರಲ್ಲಿ ಫೆಡರಲ್ ಕೋರ್ಟಿನ 6 ಜಡ್ಜ್ಗಳಿರ್ತಾರೆ. ಅವರನ್ನು ಸರ್ಕಾರವೇ ನೇಮಕ ಮಾಡುತ್ತೆ. ಪಾಕ್ ಸರ್ಕಾರದ ಲಾ ಮಿನಿಸ್ಟರ್, ಅಟಾರ್ನಿ ಜನರಲ್, ನ್ಯಾಷನಲ್ ಅಸೆಂಬ್ಲಿಯ 2 ಸದಸ್ಯರು, 2 ಸೆನೆಟರ್, ಹೆಸರಿಗೆ ಪ್ರತಿಪಕ್ಷದ ಒಬ್ಬ ಪ್ರತಿನಿಧಿ, ಹೀಗೆ ಸಂಪೂರ್ಣ ಪಾಕ್ ಸರ್ಕಾರದ ಕಂಟ್ರೋಲ್ಗೆ ಈ ಕಮಿಷನ್ ಬರುತ್ತೆ. ಇವರು ವರ್ಗಾವಣೆ ಯಾವಾಗ ಬೇಕು ಅನ್ಸುತ್ತೋ ಆಗ ಮಾಡ್ಬೋದು. ಏನಾದ್ರೂ ಚರ್ಚ್ಗಳು ನಾವು ವರ್ಗಾವಣೆ ಆಗಲ್ಲ, ನಮಗೆ ಒಪ್ಪಿಗೆ ಇಲ್ಲ ಅಂತ ಹೇಳಿದ್ರೆ ಅದನ್ನ ಸ್ವಯಂ ನಿವೃತ್ತಿ ಅಂತ ಪರಿಗಣಿಸಲಾಗುತ್ತೆ. ಅಷ್ಟೇ ಅಲ್ಲ, ಸರ್ಕಾರಕ್ಕೆ ಸಂಬಂಧಪಟ್ಟ ವಿವಾದ ಮತ್ತು ಮೂಲಭೂತ ಹಕ್ಕುಗಳ ಪ್ರಕರಣಗಳನ್ನ ಸಂಪೂರ್ಣವಾಗಿ ಹೊಸ ನ್ಯಾಯಾಲಯಕ್ಕೆ ನೀಡಲಾಗಿದೆ. ಇದರಿಂದ ಬೇರೆ ಚರ್ಚ್ಗಳು, ಅದರಲ್ಲೂ ಪಾಕಿಸ್ತಾನದ ಸುಪ್ರೀಂ ಕೋರ್ಟ್ ಸರ್ಕಾರದ ವಿರುದ್ಧ ಯಾವುದೇ ಆದೇಶ ಹೊರಡಿಸೋಕೆ ಸಾಧ್ಯವಾಗಲ್ಲ. ಈಗಾಗಲೇ ಪಾಕಿಸ್ತಾನ ಸರ್ಕಾರದ ವಿರುದ್ಧ, ಅಲ್ಲಿನ ಆಡಳಿತದ ವಿರುದ್ಧ ಸಲ್ಲಿಕೆಯಾಗಿರೋ ಕೇಸ್ಗಳು ಹೊಸ ಕೋರ್ಟ್ಗೆ ವರ್ಗಾವಣೆಯಾಗಿವೆ. ಈ ಬಗ್ಗೆ ಅಧಿಕೃತ ಆದೇಶ ಕೊಡಲಾಗಿದ್ದು, ಸುಪ್ರೀಂ ಕೋರ್ಟ್ ಅಥವಾ ಅದರ ಸಾಂವಿಧಾನಿಕ ಪೀಠಗಳಲ್ಲಿ ಬಾಕಿ ಇರೋ ಎಲ್ಲಾ ಅರ್ಜಿಗಳು ಅಥವಾ ಮೇಲ್ಮನವಿಗಳು ಎಫ್ಸಿಸಿಗೆ ವರ್ಗಾವಣೆಯಾಗ್ತಿದೆ ಅಂತ ಪಾಕ್ ಸರ್ಕಾರ ಅಧಿಸೂಚನೆ ಹೊರಡಿಸಿದೆ. ಹೀಗಾಗಿ ಪಾಕ್ ಒಳಗೆ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗ್ತಿದೆ. ಸಿಡಿದು ಬಿದ್ದ ಚರ್ಚ್ಗಳು, ಸಾಲು ಸಾಲು ರಾಜೀನಾಮೆ. ಇನ್ನು ಪಾಕಿಸ್ತಾನದಲ್ಲಿ ಇಂಥದ್ದೊಂದು ಹಗಲು ವಂಚನೆ ನಡೀತಿರೋದನ್ನ ಸಹಜವಾಗಿಯೇ ಅಲ್ಲಿನ ಒಂದಷ್ಟು ಸ್ವತಂತ್ರ ಪ್ರಿಯರು ವಿರೋಧ ಮಾಡಿದ್ದಾರೆ. ಅದರಲ್ಲೂ ಜಡ್ಜ್ಗಳು ಇದಕ್ಕೆ ತೀವ್ರ ಅಸಮಾಧಾನ ಹೊರಹಾಕಿದ್ದಾರೆ. ಈಗಾಗಲೇ ಪಾಕಿಸ್ತಾನದ ಪ್ರಮುಖ ನ್ಯಾಯಾಧೀಶ ಅತರ್ ಮಿನಲ್ಲಾ ಮತ್ತು ಮತ್ತೊಬ್ಬ ಜಡ್ಜ್ ಸೈಯದ್ ಮನ್ಸೂರ್ ಅಲಿ ಶಾ ರಾಜೀನಾಮೆ ನೀಡಿದ್ದಾರೆ. ಇದು ಪಾಕ್ ಸಂವಿಧಾನದ ಕೊಲೆ. ಇದನ್ನ ಖಂಡಿಸಿ ರಾಜೀನಾಮೆ ಕೊಡ್ತಿದ್ದೀವಿ ಅಂತ ಹೇಳಿದ್ದಾರೆ. ಪಾಕಿಸ್ತಾನದ ಅಧ್ಯಕ್ಷರಿಗೆ ಈ ಕುರಿತು ಪತ್ರ ಕಳಿಸಿರೋ ಮನ್ಸೂರ್ ಅದರಲ್ಲಿ ಕೂಡ ಪಾಕ್ ಸರ್ಕಾರವನ್ನ ತರಾಟೆಗೆ ತಗೊಂಡಿದ್ದಾರೆ. ನ್ಯಾಯಮೂರ್ತಿ ಮಿನಲ್ಲಾ ಮತ್ತು ನಾನು ಪ್ರತಿಜ್ಞಾವಿಧಿ ಕೈಗೊಂಡಿದ್ದಾಗ ಇದ್ದ ಸಂವಿಧಾನ ಈಗ ಇಲ್ಲ. ಸುಪ್ರೀಂ ಕೋರ್ಟ್ನ ವರ್ಚಸ್ಸು ಮತ್ತು ಅಧಿಕಾರವನ್ನ ಸರ್ಕಾರ ಬಲ ಪ್ರಯೋಗಿಸಿ ಕುಗ್ಗಿಸಿದೆ. ಈ ರೀತಿ ಕೆಲ್ಸಕ್ಕೆ ಬಾರದ ನ್ಯಾಯಾಂಗದ ಭಾಗವಾಗಿರೋಕೆ, ಹೆಸರಿಗಷ್ಟೇ ನ್ಯಾಯಾಧೀಶರಾಗಿ ಇರೋಕೆ ನಮಗೆ ಇಷ್ಟ ಇಲ್ಲ. ಸರ್ಕಾರದ ಈ ಕ್ರಮ ಸರ್ವೋಚ್ಚ ನ್ಯಾಯಾಲಯದ ಸಮಗ್ರತೆಗೆ ಧಕ್ಕೆ ತಂದಿದೆ. ಅದರ ಸಾಂವಿಧಾನಿಕ ವ್ಯಾಪ್ತಿಯನ್ನ ಕಮ್ಮಿ ಮಾಡಿದೆ. ತಿದ್ದುಪಡಿ ವಿರೋಧಿಸುವಲ್ಲಿ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ವಿಫಲರಾಗಿದ್ದಾರೆ. ಹೊಸ ಕೋರ್ಟ್ ರಚನೆಯ ಹಿಂದೆ ನ್ಯಾಯಾಂಗದ ಸುಧಾರಣೆ ಉದ್ದೇಶ ಇಲ್ಲ. ಇದರ ಹಿಂದೆ ಪೂರ್ತಿ ಪಾಲಿಟಿಕ್ಸ್ ಇದೆ. ಇದು ಸಂವಿಧಾನಕ್ಕೆ ಅಪಾಯಕರ. ಅದಕ್ಕೆ ನಾನು ರಾಜೀನಾಮೆ ಕೊಡ್ತಿದ್ದೀನಿ ಅಂತ ಹೇಳಿದ್ದಾರೆ. ಹಾಗೆ ಇವರು ರಾಜೀನಾಮೆ ಕೊಡ್ತಿದ್ದಂತೆ ಲಾಹೋರ್ ಹೈಕೋರ್ಟ್ನ ಜಡ್ಜ್ ಶಮ್ಸ್ ಮೆಹಮೂದ್ ಮಿರ್ಜಾ ಕೂಡ ಕೋರ್ಟ್ನಿಂದ ಹೊರಹೋಗಿದ್ದಾರೆ.
ಇದು ಕೆಲ್ಸಕ್ಕೆ ಬಾರದೇ ಇರೋ ನ್ಯಾಯಾಂಗ ಅಂತ ಟೀಕೆ ಮಾಡಿದ್ದಾರೆ. ಅಂದಹಾಗೆ ಸ್ನೇಹಿತರೆ, ಹೊಸ ನಿಯಮದ ಪ್ರಕಾರ ಯಾವ ಕೋರ್ಟ್ ಕೂಡ ಸೇನಾ ಮುಖ್ಯಸ್ಥರನ್ನ ವಿಚಾರಣೆ ಮಾಡೋ ಹಾಗಿಲ್ಲ, ಅವರನ್ನ ಕಾನೂನಿನ ಅಡಿಗೆ ಒಳಪಡಿಸೋ ಹಾಗಿಲ್ಲ, ಲೈಫ್ ಟೈಮ್ ಅವರನ್ನ ಟಚ್ ಮಾಡೋ ಹಾಗಿಲ್ಲ. ಸೊ ಇದು ಕೂಡ ಅನೇಕರಿಗೆ ಸಿಟ್ಟು ತಂದಿದೆ. ಸೇನಾ ಮುಖ್ಯಸ್ಥರಿಗೆ ಇದು ದೇಶಕ್ಕಿಂತ ದೇಶದ ಸಂವಿಧಾನಕ್ಕೆ ದೊಡ್ಡ ಶಕ್ತಿ ಕೊಟ್ಟಿದೆ ಅಂತ ಕೆಲವರು ಆಕ್ಷೇಪ ವ್ಯಕ್ತಪಡಿಸುತ್ತಿದ್ದಾರೆ. ಅದರಲ್ಲೂ ಈಗ ಅಮೀನುದ್ದೀನ್ ಖಾನ್ ಅನ್ನೋರನ್ನ ಹೊಸ ಕೋರ್ಟ್ನ ಮೊದಲ ಚೀಫ್ ಜಸ್ಟಿಸ್ ಆಗಿ ನವೆಂಬರ್ 14ನೇ ತಾರೀಕು ಅಪಾಯಿಂಟ್ ಮಾಡಲಾಗಿದೆ. ಈ ಖಾನ್ ಪಾಕಿಸ್ತಾನದಲ್ಲಿ ಯಾವ ಸರ್ಕಾರ ಇರುತ್ತೋ ಅವರ ಪರ ಆದೇಶ ಕೊಟ್ಟಿದ್ದು ಜಾಸ್ತಿ. ಸರ್ಕಾರದ ಜೊತೆಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋ ಆರೋಪ ಕೂಡ ಇವರ ಮೇಲೆ ಪದೇ ಪದೇ ಕೇಳಿಬರುತ್ತೆ. ಹೀಗಾಗಿ ಇದಕ್ಕೂ ತುಂಬಾ ಜನ ವಿರೋಧ ಮಾಡಿದ್ದಾರೆ. ಎಂದಿನಂತೆ ಇಮ್ರಾನ್ ಪಕ್ಷದವರು ಇದರ ವಿರುದ್ಧ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದು ಪಾಕ್ ಒಳಗೆ ಮತ್ತೆ ಹೊಸ ಬೆಂಕಿ ಉದ್ಭವವಾಗ್ತಿದೆ. 2030ರ ತನಕ ನಾನೇ ಸೇನಾ ಮುಖ್ಯಸ್ಥ ಅಂತಿರೋ ಮುನೀರ್ 73 ವರ್ಷದ ಇಮ್ರಾನ್ ಖಾನ್ರನ್ನ ಜೈಲಲ್ಲಿಟ್ಟಿದ್ದಾನೆ. ಈತ ಅಧಿಕಾರದಲ್ಲಿದ್ದಷ್ಟು ಇಮ್ರಾನ್ ಆಚೆ ಬರಲ್ಲ ಅನ್ನೋದು ಇಮ್ರಾನ್ ಬೆಂಬಲಿಗರ ಆತಂಕ. ಇದರ ಮಧ್ಯೆ ಈಗ ಪಾಕ್ ನ್ಯಾಯಾಂಗ ಕೂಡ ಕಂಪ್ಲೀಟ್ ಮುನೀರನ ಕೈ ಸೇರಿದೆ. ಹೀಗಾಗಿ ಈ ತಿದ್ದುಪಡಿಯ ವಿರುದ್ಧ ಜನಾಕ್ರೋಶ ವ್ಯಕ್ತವಾಗ್ತಿದೆ. ಆದ್ರೆ ಇದನ್ನೆಲ್ಲ ಮುನೀರ್ ಕೇಳ್ತಾನ? ಅದು ಮುಂದಿರೋ ಪ್ರಶ್ನೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಪಾಕ್ ಒಳಗೆ ಸುಪ್ರೀಂ ಕೋರ್ಟ್ನ ಅಸ್ತಿತ್ವವನ್ನೇ ಅಳಿಸಿ ಹಾಕಿರೋದ್ರ ಕುರಿತಾದ ಮಾಹಿತಿ. ಹೀಗೆ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.